ಮತ್ತಕ್ಕೆ ಬಿಜೆಪಿ ಕೇಂದ್ರದಲ್ಲೂ ಕೂಡ 200 ಸೀಟ್ ಮೇಲೆ ದಾಟೋದಿಲ್ಲ. ನೀವೇ ಅಧಿಕಾರ ನಮ್ಮ ಗ್ಯಾರಂಟಿ ಅನುಷ್ಠಾನ ಬಂದರೆ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗ್ತದೆ. ಎಲ್ಲ ನನ್ನ ತಾಯಂದಿರೆಲ್ಲ ಫ್ರೀಯಾಗಿ ಪ್ರಸಾದ ಇರ್ತಾರೆ. ಈಗ ನಾವು ತಾನೇ ಕೊಡುಮನೆಗೆ ಹೋಗಿ ಬಂದು ವೆಚ್ಚಕ್ಕೆ ನಾಯಕ ವಿನಾಯಕ ಈ ರಾಜ್ಯಕ್ಕೆ ಎಲ್ಲ ದರಿದ್ರವನ್ನ ನಿರ್ವಹಣೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ. ಹಿಂದೆ ಕೂಡ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು. ಇವತ್ತು ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯ ಪ್ರಚಾರ ಪ್ರಾರಂಭ ಮಾಡಿದ್ರು. ನೋಡುವಂತ ನಡೆದಿದ್ದೇವೆ. ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅವರ ಕೈಯನ್ನ ಬಲಪಡಿಸಬೇಕು, ಸಿದ್ದರಾಮಯ್ಯವ್ರ ಕೈ ಬಲಪಡಿಸಬೇಕು, ಡಿ.ಕೆ. ಶಿವಕುಮಾರ್ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಕೈ ಬಲಪಡಿಸಬೇಕು. ನಾವೆಲ್ಲ ಗೌತಮ್ ಬಹಳ ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಪ್ರಜ್ಞಾವಂತ ಇದ್ದಾರೆ. ಇವತ್ತು ನೀವೆಲ್ಲ ಕೋಲಾರ ಮಹಾಜನತೆ. ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಪತ್ರಕೋಟೆ. 2 ಬಾರಿ ಬಿಟ್ರೆ ಒಂದ್ಸತಿ ತಳ ಆಕಸ್ಮಿಕವಾಗಿ, ಒಂದ್ಸತಿ ಬಿಜೆಪಿ ಆಕಸ್ಮಿಕವಾಗಿ ಬಿಟ್ರೆ ಯಾವಾಗಲೂ ಕೂಡ ನೀವು ಕೋಲಾರಿನ ಚಿನ್ನದ ಮಕ್ಕಳು. ಹಾಲು ತರಕಾರಿ ಎಲ್ಲ ಹಿಂದೆ ನಿಮ್ಮೂರಿನ ಅಂತರ್ಗಲ ರೇಷ್ಮೆ ಎಲ್ಲ ಕೂಡ ಬಂದಿದ್ದಾರೆ. ಅಂತರ್ಜಲ ಹೋರಾಟ ಮಾಡಿ ಬೆಂಗಳೂರಿಂದ ನೀರನ್ನು ತಂದು ನಿಮ್ಮ ಜಿಲ್ಲೆಗಳ ನೀರನ್ನ ಕೆರೆಗಳಿಗೆ ತುಂಬುವಂತ ಕೆಲಸ ಮಾಡಿ ರೈತರ ಬದುಕನ್ನ ಹಸಿರು ಮಾಡುವಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಾರಣ. ತಮಗೆ ಶುಭ ಹಾರೈಸಿ ಇವತ್ತು ಮಾತಾವೆಲ್ಲ ಸೇರಿ ಒಬ್ಬ ಉತ್ತಮವಾದಂತಹ ಯುವಕ, ವಿದ್ಯಾವಂತ, ಇಂಜಿನಿಯರ್, ಗ್ರಾಜುಯೇಟ್ ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಸೇವೆಯನ್ನ ಎಲ್ಲ ಧರ್ಮ ಎಲ್ಲ ಜಾತಿಯನ್ನ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಈ ಯುವಕನಿಗೆ ನಿಮ್ಮ ಮಗನಂತೆ ತಾವು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.